ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. 1 ಕಪ್ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ತುಪ್ಪ ಇದ್ರೆ ಸಾಕು, ರುಚಿಯಾದ ಧಾರವಾಡ ಪೇಡವನ್ನ ಸುಲಭವಾಗಿ ರುಚಿಯಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಬಹುದು. ಈ ರೆಸಿಪಿಯನ್ನ ನಾನಿವತ್ತು ತೋರಿಸೋದ್ರ ಜೊತೆಗೆ ಈ ರೆಸಿಪಿ ಯಾವ ರೀತಿ ನಮಗೆ ತಿನ್ಲಿಕ್ಕೆ ಟೇಸ್ಟ್ ಕೊಡ್ತದೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಈಗಾಗಲೇ ನೀವು ಈ ರೆಸಿಪಿಯನ್ನ ನೋಡಿದ್ರು ಕೂಡ ಖಂಡಿತ ಈ ವಿಡಿಯೋನೊಮ್ಮೆ ನೋಡಿ ರಿಯಾಲಿಟಿ ಏನು ಅಂತ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಬಾಣಲೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಇದನ್ನ ಹುರ್ಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಹುರಿಬೇಕು, ಕತ್ತಿ ಹೋಗ್ಬಾರ್ದಲ್ಲ, ಹಾಗಾಗಿ ಸ್ವಲ್ಪ ಬಣ್ಣ ಬದಲಾಗಿದೆ. ಈಗ ಇದಕ್ಕೆ ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ಮೊದಲಿಗೆ ತುಪ್ಪವನ್ನ ಹಾಕೊಂಡ್ರೆ ಸ್ವಲ್ಪ ಅದು ಗಂಟು ಆಗ್ತದೆ, ಹಾಗಾಗಿ ಅಷ್ಟು ಚೆನ್ನಾಗಿ ಹುರಿಯುವುದಿಲ್ಲ. ಚೆನ್ನಾಗಿ ಪರಿಮಳ ಬರಬೇಕು ಅಂದ್ರೆ ಸ್ವಲ್ಪ ಹೊತ್ತು ಹುರ್ಕೊಂಡು ನಂತರ ತುಪ್ಪವನ್ನ ಸೇರಿಸಿ ಹುರಿಯೋದ್ರಿಂದ ನಮಗೆ ಹುರಿಲಿಕ್ಕೂ ಕೂಡ ಸುಲಭ ಆಗ್ತದೆ. ಎಲ್ಲವನ್ನು ಸಣ್ಣ ಬೆಂಕಿಯಲ್ಲಿ ಚೆನ್ನಾಗಿ ಬಣ್ಣ ಬದಲಾಗೋ ತನಕ ಹುರ್ಕೊಂಡಿದ್ದೇನೆ. ನೋಡಿ, ಈ ಕಲರ್ ಅಲ್ಲಿ ಬಂದಿದೆ, ಗೋಧಿಯ ಬಣ್ಣ ಈಗಾಗಲೇ ಬಂದಿದೆ. ಈಗ ಇದಕ್ಕೆ ಹಾಲಿನ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 4 ಟೇಬಲ್ ಚಮಚ ಆಗುವಷ್ಟು ಹಾಲಿನ ಪುಡಿಯನ್ನ ಬಳಸ್ತಾ ಇದ್ದೇನೆ. ಧಾರವಾಡ ಪೇಡಕ್ಕೆ ಸಾಮಾನ್ಯವಾಗಿ ಹಾಲಿನ ಪುಡಿ ಅಥವಾ ಹಾಲನ್ನ ಬಳಸಿ ಮಾಡುವುದು ಅದರ ಮೂಲ ರೆಸಿಪಿಯ ಒಂದು ಕ್ರಮ. ಆದ್ರೆ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇರುವಂತಹ ಒಂದು ರೆಸಿಪಿ ಇದು. ಮುಂಚೆನೆ ಕೆಲವೊಂದು ವಿಡಿಯೋಗಳು ಇದ್ವು, ಆದ್ರೆ ಇತ್ತೀಚೆಗೆ ಈ ರೆಸಿಪಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ. ನೀವೇನಾದ್ರೂ ಈ ರೆಸಿಪಿಯನ್ನ ಮಾಡಬೇಕು ಅಂತ ಇದ್ರೆ ಖಂಡಿತ ಈ ವಿಡಿಯೋವನ್ನ ನೋಡ್ಕೊಂಡು ನಂತರ ಡಿಸೈಡ್ ಮಾಡಿ ಮಾಡ್ಬೇಕಾ ಬೇಡವಾ ಅಂತ. ಚೆನ್ನಾಗಿ ಕಲರ್ ಬದಲಾಗಿದೆ, ನೋಡ್ಬೋದು. ಬ್ರೌನ್ ಕಲರ್ ಬಂದಿದೆ, ಧಾರವಾಡ ಪೇಡಕ್ಕೆ ಬೇಕಾದಂತಹ ಕಲರ್ ಬಂದಿದೆ. ಕೊನೆಯಲ್ಲಿ ಉಳಿದಂತಹ ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಇಷ್ಟು ಬಣ್ಣ ಬಂದ್ರೆ ಧಾರವಾಡ ಪೇಡದ ಕಲರ್ ಚೆನ್ನಾಗಿ ಬರ್ತದೆ. ಹಾಗಾಗಿ ಚೆನ್ನಾಗಿ ಕೆಂಪಾಗುವ ತನಕ ಇದನ್ನ ಹುರ್ಕೊಳ್ಬೇಕು. ಹಾಗಂತ ದೊಡ್ಡ ಉರಿಯಲ್ಲಿ ಹುರಿಯುವ ಹಾಗಿಲ್ಲ, ಸಣ್ಣ ಉರಿಯಲ್ಲಿ ಹುರಿಬೇಕು, ಇಲ್ಲ ಅಂದ್ರೆ ಟೇಸ್ಟ್ ಚೇಂಜ್ ಆಗಿ ಹೋಗ್ತದೆ. ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನ ಅದೇ ಬಾಣಲೆಯಲ್ಲಿ ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ನೀರನ್ನ ಹಾಕಿದ್ದೇನೆ. 1/4 ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೇನೆ ಅಂತ ಅನ್ಕೊಳ್ಳಿ. ಇದನ್ನ ಕಾಸ್ತಾ ಹೋಗ್ಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನೊರೆ ಬರ್ತಾ ಇದೆ. ಈಗ ಇನ್ನು ಕೂಡ ಕಾಸ್ತಾ ಹೋಗ್ಬೇಕು. ಚೆನ್ನಾಗಿ ಏರಾಗುವ ತನಕ ಕಾಸ್ಬೇಕು. ಈಗ ಸಕ್ಕರೆ ಎಲ್ಲ ಕರಗಿದೆ, ನೋಡ್ಬೋದು. ಚೆನ್ನಾಗಿ ಗುಳ್ಳೆ ಬರ್ತಾ ಇದೆ. ಮಧ್ಯಮ ಉರಿಯಲ್ಲಿ ಇಟ್ಟು ಕಾಸ್ತಾ ಹೋಗ್ತಾ ಇದ್ದೇನೆ. ಗಟ್ಟಿ ಆಗ್ತಾ ಬಂದಿದೆ ಪಾಕ. ಸೈಡಲ್ಲೆಲ್ಲ ಸ್ವಲ್ಪ ವೈಟ್ ಆಗಿ ಅಂಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಚೆನ್ನಾಗಿ ಕೈ ಬಿಡದೆ ಇದನ್ನ ತಿರುಗಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಬಾಣಲೆಗೆ ಕಚ್ಕೊಳ್ಳುವ ಸಾಧ್ಯತೆ ಇರ್ತದೆ. ಚೆನ್ನಾಗಿ ಸೈಡ್ ಎಲ್ಲ ತುಂಬಾನೇ ಅಂಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನುವಾಗ ಉರಿಯನ್ನ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಮೇನ್ ಉದ್ದೇಶ ಏನು ಅಂದ್ರೆ, ಹಸಿಯಾಗಿರೋ ಸಕ್ಕರೆಯನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರನ್ನ ಮಾಡ್ಕೊಂಡ್ರೆ ಅದರ ರುಚಿಗಿಂತ ಈ ರೀತಿ ಸಕ್ಕರೆಯನ್ನ ಕರಗಿಸಿ ಪಾಕವನ್ನ ಮಾಡಿ ಅದರಿಂದ ಬೂರ ಸಕ್ಕರೆಯನ್ನ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗ್ತದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅವರು ಹೇಳಿದ ವಿಧಾನದಲ್ಲಿಯೇ ನಾನು ಈ ರೆಸಿಪಿಯನ್ನ ಟ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮುಗಿಸ್ಕೊಂಡಿದ್ದೇನೆ. ಸಕ್ಕರೆ ರೀತಿ ಕ್ರಿಸ್ಟಲ್ ರೀತಿ ಆಗಿದೆ. ಹಾಗೆ ಮುಗಿಸ್ತಾ ಹೋಗ್ತಾ ಇದ್ದ ಹಾಗೆ ನೋಡ್ಬೋದು ಪೌಡ್ರ್ ಆಗ್ತದೆ. ತಣ್ಣಗಾಗದ ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ. ಇದನ್ನ ಒಂದ್ ಸ್ವಲ್ಪ ಪೌಡ್ರನ್ನ ಮಾಡುವ ಹಾಗೆ ಸಕ್ಕರೆ ಪೌಡ್ರನ್ನ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಅದು ಹಾಗೆ ಉಂಡೆ ಇರ್ತದಲ್ಲ, ಅದಕ್ಕೋಸ್ಕರ ಪೌಡ್ರನ್ನ ಮಾಡಿಟ್ಟಿರುವಂತಹ ಹುರಿದಿರುವಂತಹ ಗೋಧಿ ಹಿಟ್ಟಿಗೆ ನಾನು ಇದನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲ ಪೌಡ್ರನ್ನ ಮಾಡಿ ಸ್ವಲ್ಪ ಸಕ್ಕರೆ ಪುಡಿಯನ್ನ ಹಾಗೆ ಇಟ್ಕೊಂಡಿದ್ದೇನೆ, ಪೂರಾ ಹಾಕೊಂಡಿಲ್ಲ. ಕೊನೆಯಲ್ಲಿ ಅದನ್ನ ಉರುಳಿಸ್ಲಿಕ್ಕೆ ಬೇಕಲ್ಲ, ಹಾಗಾಗಿ ಬಿಟ್ಕೊಂಡಿದ್ದೇನೆ. ಚೆನ್ನಾಗಿ ಕೈಯಲ್ಲಿಯೇ ಕಿವುಚಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿಯಾಗಿರುವ ತುಪ್ಪವನ್ನ ನಾನು ಹಾಕೊಳ್ತಾ ಇದ್ದೇನೆ. ಕಟ್ಲಿಕ್ಕೆ ಬರ್ಬೇಕಲ್ಲ, ಹಾಗಾಗಿ ತುಪ್ಪವನ್ನ ಹಾಕಿದ್ರೆ ತುಪ್ಪದ ಪರಿಮಳದಲ್ಲಿ ರುಚಿಯಾಗಿ ಚೆನ್ನಾಗಿ ಬರ್ತದೆ. ಹಾಗೆ 1-2 ದಿವಸ ಇಟ್ಟರು ಕೂಡ ಹಾಳಾಗುದಿಲ್ಲ ಇದು ಬೇಗನೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಉದ್ದುದ್ದವಾಗಿ ಧಾರವಾಡ ಪೇಡದ ಶೇಪ್ ಅನ್ನ ಕೊಡ್ತಾ ಇದ್ದೇನೆ. ನೋಡ್ಲಿಕ್ಕಂತೂ ಪರ್ಫೆಕ್ಟ್ ಆಗಿ ಧಾರವಾಡದ ಪೇಡದ ಬಣ್ಣದಲ್ಲಿಯೇ ಬಂದಿದೆ. ಇದು ಚೆನ್ನಾಗಿ ಪ್ರೆಸ್ ಮಾಡಿ ಪೇಡದ ಶೇಪ್ ಅನ್ನ ಕೊಟ್ಕೊಳ್ತಾ ಇದ್ದೇನೆ. ಇದನ್ನ ಮಾಡಿರುವಂತಹ ಸಕ್ಕರೆ ಪುಡಿಯಲ್ಲಿ ಒಮ್ಮೆ ಉರುಳಿಸ್ಕೊಳ್ತಾ ಇದ್ದೇನೆ. ನೋಡ್ಲಿಕ್ಕೆ ಧಾರವಾಡ ಪೇಡದ ಹಾಗೆ ಕಾಣ್ಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಪ್ಪ ಬೇಡ ಅಂತ ಅಂದ್ರೆ ಈ ರೀತಿ ಹಾಲನ್ನ ಹಾಕಿ ಕೂಡ ಉಂಡೆಯನ್ನ ಮಾಡ್ಕೊಳ್ಬಹುದು. ಹಾಲನ್ನ ಹಾಕಿದ್ರೆ ನನ್ಗನ್ಸ್ತದೆ ಇದನ್ನ ಜಾಸ್ತಿ ದಿವಸ ನಾವು ಇಟ್ಕೊಳ್ಳಿಕ್ಕೆ ಬರುದಿಲ್ಲ. ಹಾಗಾಗಿ ತುಪ್ಪವನ್ನ ಹಾಕಿ ಮಾಡ್ಕೊಂಡ್ರೆ 4 ದಿವಸ ಇಟ್ಟು ತಿನ್ಬಹುದು.
ಎಲ್ಲ ಪೇಡವನ್ನ ಕಟ್ಟಿ ಆಗಿದೆ ನೋಡ್ಬೋದು. ನೋಡ್ಲಿಕ್ಕಂತೂ ಪರ್ಫೆಕ್ಟ್ ಆಗಿ ಧಾರವಾಡ ಪೇಡದ ಹಾಗೆ ಕಾಣಿಸ್ತಾ ಇದೆ. ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಧಾರವಾಡ ಪೇಡದ ಹಾಗೆ ಕಾಣಿಸ್ತಾ ಇದ್ರೆ ಇದರ ರುಚಿ ಹೇಗಿರ್ತದೆ ಅಂತ ಹೇಳ್ತೇನೆ ಕೇಳಿ. ಧಾರವಾಡ ಪೇಡದ ಹತ್ರನೂ ಕೂಡ ಬರಲ್ಲ ಇದ್ರ ಟೇಸ್ಟ್, ಆ ರೀತಿಯಾಗಿದೆ. ಗೋಧಿ ಹಿಟ್ಟಿನ ಉಂಡೆಯನ್ನ ಮಾಡಿದ್ರೆ ಇದಕ್ಕಿಂತ ರುಚಿಕರವಾಗಿರ್ತದೆ. ಸ್ವಲ್ಪ ಜಾಸ್ತಿ ತುಪ್ಪವನ್ನ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನೆಲ್ಲ ಹಾಕಿ ಸ್ವಲ್ಪ ಇಷ್ಟು ಹುರಿಯುವುದು ಬೇಡ, ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡು ಮಾಡಿದ್ರೆ ಇದ್ರಕ್ಕಿಂತ ರುಚಿಕರವಾಗಿರ್ತದೆ. ಧಾರವಾಡ ಪೇಡದ ಟೇಸ್ಟು ಇದರ ಟೇಸ್ಟು ಅಜಗಜಾಂತರ ಅಂತಾನೆ ಹೇಳ್ಬೋದು. ಅಷ್ಟು ಕೆಟ್ಟದಾಗಿದೆ ಅಂತಾನೆ ಹೇಳ್ತೇನೆ. ಆದ್ರೆ ಗೋಧಿ ಹಿಟ್ಟಿನ ಉಂಡೆ ರೀತಿಯಲ್ಲಿ ಟೇಸ್ಟ್ ಅನ್ನ ಕೊಡ್ತದೆ. ನಿಮಗೆ ಇನ್ನೂ ಕೂಡ ಟ್ರೈ ಮಾಡಬೇಕು ಅಂದ್ರೆ ಖಂಡಿತ ಟ್ರೈ ಮಾಡ್ಬೋದು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ವಿಡಿಯೋಗಳು ಬೇಕು ಅಂತ ಅಂದ್ರೆ ಖಂಡಿತ ಮುಂದೆ ಚಾನಲ್ ಅಲ್ಲಿ ಮಾಡಿ ತೋರಿಸ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.